ಹೌದು ವೀಕ್ಷಕರೇ, ನಟ ಉಗ್ರಂ ಮಂಜು ಅವರ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು. ನಟ ಉಗ್ರಂ ಮಂಜು ಅವರು ಬಿಗ್ ಬಾಸ್ ಸೀಸನ್ 11ರ ಕಂಟೆಸ್ಟೆಂಟ್ ಆಗಿ ಆಟವನ್ನು ಆಡಿದರು. ಅವರ ಒಂದು ಜೊತೆ ಗೌತಮಿ ಅವರ ಒಂದು ಫ್ರೆಂಡ್ಶಿಪ್ ಕೂಡ ಇಡೀ ಕರ್ನಾಟಕದಾದ್ಯಂತ ಗಮನ ಸೆಳೆದಿತ್ತು ಅಂತಲೇ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಸೀಸನ್ 12ರ ಏನು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಗಮನ ಕೂಡ ಸೆಳೆದಿದ್ದರು. ಅಲ್ಲಿ ಇವರ ಒಂದು ಮದುವೆಯ ಒಂದು ಬ್ಯಾಚುಲರ್ ಪಾರ್ಟಿ ಕೂಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ನಡೆದಿತ್ತು. ಇಲ್ಲಿ ಎಲ್ಲರೂ ಕೂಡ ಇದ್ದರು. ಇಂಥ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಮಂಜು ಅವರು ಹೊರಗಡೆ ಬಂದ ಮೇಲೆ, ಅದು ಬಿಗ್ ಬಾಸ್ ಸೀಸನ್ 12 ಮುಗಿದ ಮೇಲೆ ಅದ್ಧೂರಿಯಾಗಿ ಮದುವೆ ಕೂಡ ಆಗಿದ್ದರು. ಈಗ ಮದುವೆಯಾಗಿ 2 ತಿಂಗಳ ನಂತರ ಉಗ್ರಂ ಮಂಜು ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಭಿಮಾನಿಗಳಿಗೆ. ಆ ಗುಡ್ ನ್ಯೂಸ್ ಏನಂದರೆ, ನನ್ನ ಪತ್ನಿಯ ಜೊತೆ ಸೇರಿ ಒಂದು ಹೊಸ ಉದ್ಯಮವನ್ನು ಕೂಡ ಪ್ರಾರಂಭ ಮಾಡಲಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಹೊಸ ಉದ್ಯಮವನ್ನು ಪ್ರಾರಂಭ ಮಾಡಿ ತಮ್ಮದೇ ಆದ ಒಂದು ಸ್ವಂತ ಉದ್ಯಮಕ್ಕೆ ಕಾಲಿಡಲಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಉಗ್ರಂ ಮಂಜು ಅವರ ನಿರ್ಧಾರ ನಿಮಗೆ ಎಷ್ಟು ಖುಷಿ ತಂದಿದೆ ವೀಕ್ಷಕರೇ? ಲೈಕ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮುಖಾಂತರ ತಿಳಿಸಿ ವೀಕ್ಷಕರೇ. ನಮಸ್ಕಾರ.